ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ನಿನ್ನೆಯಷ್ಟೇ ವಿಡಿಯೋದಲ್ಲಿ ಹೇಳಿದೆ, ನನಗೆ ಈ ಇತ್ತೀಚೆಗೆ ಜಾಗರಣೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು ಇಂಥವೆಲ್ಲ ಇಲ್ಲ ಅಂತ ನಿನ್ನೆ ಹೇಳಿದೆ. 42 ವರ್ಷ ಆಯಿತು, ನಾನು ಜಾಗರಣೆ ಮಾಡಿ 42 ವರ್ಷ ಆಯಿತು. ಆಲ್ಮೋಸ್ಟ್ ಬಿಟ್ಟೆ ಆಗ್ತಾ ಇಲ್ಲ, ಬೇರೆ ಬೇರೆ ಕಾರಣದಿಂದ ಆಗ್ತಾ ಇಲ್ಲ, ಬಿಟ್ಬಿಟ್ಟೆ. ನಿನ್ನೆ ಮನೇಲಿ ಒಬ್ಬರೇ ಇದ್ದೆ. ಆ ಹಬ್ಬದ ಬಗ್ಗೆ ನನಗೆ ತುಂಬ ಇಷ್ಟ ಇತ್ತು, ಜಾಗರಣೆಯಲ್ಲಿ ಇಷ್ಟ ಮಾಡ್ತಾ ಇಲ್ಲ, ಆದರೆ ಅದರ ಕುರಿತು ತುಂಬ ಗೌರವ ಇದೆ. ಆ ಉಪವಾಸ ಇರೋದು, ಜಾಗರಣೆ ಮಾಡೋದು ತುಂಬ ಗೌರವ ಇದೆ. ಆ ಕಾರಣದಿಂದಾಗಿ ನಾನು ವಿಡಿಯೋ ಮಾಡಿದೆ ನಿನ್ನೆ. ಅದಾದ ನಂತರ ನಾನು ಒಂದು ಮನೆಯಲ್ಲೇ ಇದ್ದೆ. ಸ್ನೇಹಿತರು ಕೆಲವರು ಆ ದೇವಸ್ಥಾನಕ್ಕೆ ಹೋಗಬೇಕು, ಈ ದೇವಸ್ಥಾನಕ್ಕೆ ಹೋಗಬೇಕು, ಆ ಹಳ್ಳಿಗೆ ಹೋಗಬೇಕು, ಇಲ್ಲಿ ಹೋಗೋದು ಕರೆದು ನಾನು ಇಲ್ಲಿಗೆ ಬರಲ್ಲ ಅಂತ ಹೇಳಿದೆ. ನಾನು ಇಲ್ಲಿಗೆ ಹೋಗಿಲ್ಲ. ಸಂಜೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥ NS ಜೋಧ ಅವರು ಫೋನ್ ಮಾಡಿದರು. ಸರ್, ನೀವು ದಯಮಾಡಿ ಐಮಂಗಲದ ಹತ್ರ ಒಂದು ಜಾಗರಣೆ, ಅದೇ ಈ ಭಕ್ತಿ ಭಜನೆ ಕಾರ್ಯಕ್ರಮ ಇದೆ, ನೀವು ಬರಲೇಬೇಕು, ಇಬ್ಬರು ಹೋಗೋಣ ಅಂತ. ನನಗೆ ಅಂತೂ ಇಷ್ಟ ಇಲ್ಲ ಹೋಗಲಿಕ್ಕೆ, ಅದರಲ್ಲಿ ಅನುಮಾನ ಇಲ್ಲ. ಆದರೆ ಜೋಧ ಅವರ ಆ ಭಕ್ತಿಯ ಭಾವನೆ ಇದೆಯಲ್ಲ, ಅದನ್ನು ಕುಗ್ಗಿಸಲಿಕ್ಕೆ ನನಗೆ ಕೈಲಾಗಲಿಲ್ಲ. ತುಂಬ ಭಕ್ತಿ ಅವರಿಗೆ, ಮೃದು ಸ್ವಭಾವ, ಇನ್ನೊಬ್ಬರು ಮನಸ್ಸು ವಹಿಸಲ್ಲ, ತನ್ನಿಂದ ಸಾಧ್ಯಷ್ಟು ಎಲ್ಲರೂ ಸಹಾಯ ಮಾಡ್ತಾರೆ, ಹೇಳಿದಂತೆ ನಡ್ಕೊಳ್ತಾರೆ. ಇವೆಲ್ಲ ನೋಡಿದ್ನಲ್ಲ, ಯಾಕೋ ಅವರ ಉತ್ಸಾಹಕ್ಕೆ ಕಡಿವಾಣ ಹಾಕಿದ್ರೆ ನನಗೆ ಇಷ್ಟ ಆಗಿಲ್ಲ. ಅವರು ಎಷ್ಟೋ ಸಹ ಕರೆದಿದ್ದಾರೆ, ಆ ದೇವಸ್ಥಾನಕ್ಕೆ ಈ ದೇವಸ್ಥಾನ, ನಾನು ಹೋಗೇ ಇರಲಿ, ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೆ ನಾನು. ಆದರೂ ಯಾಕೋ ಕರೆದ್ರು ನನಗೆ, ಸರ್ ಬನ್ನಿ ಹೋಗೋಣ, ರಾತ್ರಿ ಒಂದು 9:30 ಇಲ್ಲಿಂದ ಹೊರಟೋಣ ಅಂತ. ಸರಿ ಆಯಿತು, ಬರ್ತೀನಿ ಅಂತ ಹೇಳಿದೆ. 9:30 ಇಲ್ಲಿಂದ ಹೊರಡುವಾಗ ಒಂದು ಕಂಡೀಷನ್ ಇದೆ, ಆಯ್ತು ಬರ್ತೀನಿ. ಆ ಕಾರ್ಯಕ್ರಮ ನಡೆಸುವ ಆ ಮಂಟಪದೊಳಗೆ ನಾನು ಬರೋದಿಲ್ಲ, ಹೊರಡೆ ಇರ್ತೀನಿ, ಹೋಗಿ ಕಾರಣ ಮಲ್ಕೊಂಡ್ಬಿಡ್ತೀನಿ. 1 ಗಂಟೆ 2 ಗಂಟೆಗೆ ನೀವು ಯಾವಾಗ ಬಂದು ಎಬ್ಬಿಸ್ತೀರೋ ಅವಾಗ ಮತ್ತೆ ಮನೆಗೆ ಬರೋಣ, ಅದಕ್ಕೆ ಒಪ್ಕೊಂಡೆ ಬರ್ತೀನಿ ಅಂತ. ಅದಕ್ಕೆ ಒಪ್ಕೊಂಡು ಆಯ್ತು ಬನ್ನಿ ಸರ್, ಸರಿ ಇನ್ನೇನು ಮಾಡೋಣ ಹೋದೆ. ನನಗೆ ವಿರೋಧ ಏನಿಲ್ಲ, ನಾನು ಇನ್ವಾಲ್ವ್ ಆಗ್ತಾ ಇಲ್ಲ, ಇಷ್ಟೇ ಬಂದಿರೋ ಸಮಸ್ಯೆ. ಸರಿ ಹೋದ್ವಿ, ಅಲ್ಲೇ ಊಟ ಮಾಡಿದ್ವಿ. ಐಮಂಗಲದಿಂದ ಸ್ವಲ್ಪ ಈ ಕಡೆ ಜಮೀನಲ್ಲಿ ಒಂದು ಹೊಲದಲ್ಲಿ ದೊಡ್ಡ ವ್ಯವಸ್ಥೆ ಮಾಡಿದ್ವಿ, ಭಜನೆ ಕಾರ್ಯಕ್ರಮ. ಸರಿ, ನಾನು ಹೇಳಿದಂಗೆ ನಾನು ಹೊರಗೆ ಕೂತ್ಕೊಂಡೆ ಸ್ವಲ್ಪ ಹೊತ್ತು. ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಮಲ್ಕೊಳ್ಳೋಣ ಕಾರಲ್ಲಿ ಅಂದ್ಕೊಂಡು ಯೋಚನೆ ಮಾಡಿ ಕೂತ್ಕೊಂಡೆ ಸುಮ್ಮನೆ. ಅವ್ರು ಒಳಗೆ ಹೋದ್ರು, ಅವ್ರ ಪಾಡಿಗೆ ಹೋದ್ರು. ಸರಿ, ಆ ಸಂಗೀತ ಕಾರ್ಯಕ್ರಮ ಆರಂಭ ಆಯಿತು, ಅದು ಅವ್ರ ಪಾಡಿಗೆ ನಡೀತಿದೆ ಕಾರ್ಯಕ್ರಮ. ಈಗ ನನ್ನ ಯೋಚನೆ ನಂದು, ಸಿನಿಮಾ ಇನ್ನೂ ಪೆಂಡಿಂಗ್ ಆಯಿತು, ತುಂಬ 2 ತಿಂಗಳು ಲೇಟ್ ಆಯಿತು, ಅದು ಬಿಡುಗಡೆ ಮಾಡಬೇಕು, ಆ ದುಡ್ಡಿನ ಸಮಸ್ಯೆಗಳು, ಆ ಆರ್ಟಿಸ್ಟ್ ಸಮಸ್ಯೆಗಳು, ಆ ಡಬ್ಬಿಂಗ್ ಸಮಸ್ಯೆಗಳು, ನಂತರ ಈ ಬ್ಲ್ಯಾಕ್ ಔಟ್ ಮಾಡಬೇಕು, ಇವೇ ಯೋಚನೆಗಳು. ಒಂದು ಸಲ ನಾವು ಅಂದ್ಕೊಂಡು ಕೆಲಸಗಳು ಆಗೋದಿಲ್ಲ, ಕೋಆರ್ಡಿನೇಟ್ ಆಗೋದಿಲ್ಲ. ಈ ಸಮಸ್ಯೆಯಿಂದ ಯೋಚನೆ ಮಾಡ್ತಾ ಇದ್ದೀವಿ. ಮಾಡ್ತಾ ಆ ಭಜನೆ ಕಡೆನೂ ಕಿವಿ ಇದೆ, ಪಕ್ಕದಲ್ಲಿ ಇದ್ದೀನಲ್ಲ, ಹತ್ತಿರದಲ್ಲಿ ಇದ್ದೀನಿ, ಹೊರಗಡೆ ಇದ್ದೀನಿ. ಆ ಕೇಳಿಸ್ಕೊಂಡು ತುಂಬ ಹಿಂದಕ್ಕೆ ಹೋಗ್ಬಿಟ್ಟೆ. ನಾನು ಹಿಂದಿನ ವರ್ಷಗಳಿಗೆ ಹೋಗ್ಬಿಟ್ಟೆ. ನಾನು 25 ವರ್ಷ ಹಿಂದಕ್ಕೆ ಹೋಗ್ಬಿಟ್ಟೆ. 25 ವರ್ಷಕ್ಕೆ ವಯಸ್ಸಿನಲ್ಲಿ ನಾನು ಹೇಗಿದ್ದೇನೋ, ಅದೇ 42 ವರ್ಷಗಳ ಹಿಂದಿನ ಮಾತು ಹೇಳ್ತಾರೆ. ನಾನು 1984 ಹಿಂದೆ. ಆವಾಗ ಪ್ರತಿ ಮಹಾಶಿವರಾತ್ರಿ ದಿನ ಉಪವಾಸ ಇರ್ತಿದ್ದೆ, ಜಾಗರಣೆ ಇರ್ತಿದ್ದೆ, ಭಕ್ತಿಯಿಂದ ನಡ್ಕೊಳ್ತಿದ್ದೆ, ಎಲ್ಲ ನೆನಪದ್ದು. ನಾನು ಸಾಮಾನ್ಯವಾಗಿ ಏನು ಮಾಡ್ತಿದ್ದೆ,
ಈ ದೇವ್ರ ಸಿನಿಮಾ ಹಾಕೋರು ಈ ಮಹಾಶಿವರಾತ್ರಿಗೆ. ಆ ಸಿನಿಮಾಗೆ ಹೋಗ್ತಿದ್ದೆ. ಸಿನಿಮಾಗೆ ಬಂದ ನಂತರ ಪ್ರತಿ ದೇವಸ್ಥಾನಕ್ಕೆ ಹೋಗ್ತಿದ್ದೆ, ಭಜನೆ ಮಾಡ್ತಿದ್ದೆ, ಆ ಪ್ರಸಾದ ತಿಂತಿದ್ದೆ. ಏನೋ ಆನಂದ ತಳ್ಳಿರುತ್ತೆ, ಭಕ್ತಿ. ನಂತರ ಒಂದು 4 ಗಂಟೆಗೆ ಆದ್ಮೇಲೆ ಮನೆಗೆ ಹೋಗ್ತಿದ್ದೆ. ಮನೆ ಸಹ ನಾನು ಒಳಗೆ ಹೋಗ್ತಿರಲಿಲ್ಲ. ಮನೆಯಿಂದ ಸ್ವಲ್ಪ ದೂರ ದೊಡ್ಡ ಬಂಡೆ, ನಿರ್ಜನ ಪ್ರದೇಶ, ಕುತ್ಕೊಳ್ತಿದ್ದೆ, ದೇವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಇವೆಲ್ಲ ನೆನಪು. ಆ ನೆನಪು ಬರ್ತಾ 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 ಇವೆಲ್ಲ ಕಡಿಮೆ ಆಗುತ್ತೆ. ಅವು ಈ ಸಿನಿಮಾ, ಆರ್ಥಿಕ ಸಮಸ್ಯೆಗಳು, ಮತ್ತೊಂದು ಎಲ್ಲ ಕಡಿಮೆ ಆಗುತ್ತೆ. ಮನಸ್ಸು ಆ ಕಡೆ ಹೋಗುತ್ತೆ. ಸರಿ, ಒಳಗೆ ಹೋದೆ. ವೇದಿಕೆ ಮೇಲೆ ಕೂತ್ಕೊಂಡೆ. ಸುಮ್ಮನೆ ಅವ್ರನ್ನ ಕರೆದು ಕೂತ್ಕೊಂಡೆ. ಸುಖಾಸನದಲ್ಲಿ ಕೂತ್ಕೊಂಡೆ. ಸುಮಾರು 3 ಗಂಟೆಗಳ ಕಾಲ ಎದ್ದಿಲ್ಲ. 5 ನಿಮಿಷ ನಾನು ಕೂತ್ಕೊಳ್ಳೋದ, ಎಲ್ಲಿ 5 ನಿಮಿಷ 10 ನಿಮಿಷ ಜನ ಇರೋ ಪ್ಲೇಸಲ್ಲಿ ಕೂತ್ಕೊಳ್ಳೋದ. ಜಮೀನಲ್ಲಿ ಅಥವಾ ಬೇರೆ ಕಡೆ ಬತ್ತಿಯಾಗಿ ಎಷ್ಟೊಂದು ಬೇಕಾಗಿ ಕೂತ್ಕೊಂಡ್ಬಿಡ್ತೀನಿ, ದಿನಗಟ್ಟೆ ಕೂತ್ಕೊಳ್ತೀನಿ. ಆ ಪ್ರಕೃತಿಯನ್ನು ನೋಡುತ್ತಾ, ಅದು ಯೋಚನೆ ಮಾಡುತ್ತಾ. ಜನರಿರೋ ಸಂದರ್ಭದಲ್ಲಿ ಅಗತ್ಯ ಇದ್ದರೆ ಮಾತ್ರ ಇರ್ತೀನಿ, ಇರಲ್ಲ. ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ. ಅಂತಹ ಒಂದು ಸ್ವಭಾವ ನನ್ನದು. ಹಾಗೆ 3 ಗಂಟೆಗಳ ಕಾಲ ಕುಂತಿರೋ ವ್ಯಕ್ತಿ ನಾನು ಇದ್ದಿಲ್ಲ. ನನ್ನ ಜೊತೆಲಿ ಜೋಧವರಿದ್ದಾರೆ, RSSನ ಸಕ್ರಿಯ ಕಾರ್ಯಕರ್ತ ಆಗಿರ್ತಕ್ಕಂಥ ಹರೀಶ್ ಅವರಿದ್ದಾರೆ, ಇನ್ನು ಯಾರು ಇದ್ದಾರೆ. ಆಶ್ಚರ್ಯ. ನಾನು ಅಷ್ಟೊತ್ತಿರ್ತಿದ್ದು ಯಾರು ಗೊತ್ತೇ ಇಲ್ಲ, ಯಾರು ನಂಬಲಿಲ್ಲ. ನಾನು ಅಷ್ಟೊತ್ತಿರ್ತಿದ್ದು ಯಾರು ನಂಬಲೇ ಇಲ್ಲ. ನಾನೇ ನಂಬಲಿಲ್ಲ. ಮೊದಲು ಕಾರ್ಯಕ್ರಮ ಮುಗೀತು. ಸುಮಾರು 2:30 ಗಂಟೆ ರಾತ್ರಿ ಮುಗೀತು. ಅಲ್ಲಿಂದ ಹಿರಿಯೂರಿಗೆ ಬಂದ್ವಿ. ಯಾಕೆ ಅನಿಸ್ತು ಇದು ಜಾಗರಣೆ ಮಾಡಬೇಕು ಅಂತ. 42 ವರ್ಷಗಳ ನಂತರ ಜಾಗರಣೆ ಮಾಡಬೇಕಂತ ಅನಿಸ್ತು. ಹಿಂದೆ ಅನಿಸಿರ್ಲಿಲ್ಲ ನನಗೆ. ಅನಿಸಿದ್ರೆ ಮಾಡ್ತಿದ್ದೆ, ಅನಿಸಿರ್ಲಿಲ್ಲ. ಅಲ್ಲಿಂದ ನೇರವಾಗಿ ತೇರುಬಸವ ದೇವಸ್ಥಾನಕ್ಕೆ ಹೋದ್ವಿ. ಎಲ್ಲರೂ ಒಂದು 5-6 ಜನ. ಅಲ್ಲಿ ಒಂದು ಜಾಸ್ತಿ ಇರಲಿಲ್ಲ, ಒಂದು 10 ನಿಮಿಷ ಇದ್ವಿ. ಇಡೀ ಈ 42 ವರ್ಷಗಳಲ್ಲಿ ರಾತ್ರಿ ಹೊತ್ತು ದೇವಸ್ಥಾನಕ್ಕೆ ಹೋಗಿ 10 ನಿಮಿಷ ಕಾಲ ಕಳೆದಿದ್ದು ರಾತ್ರಿ ಪ್ರಥಮ ಬಾರಿಗೆ. ಹಗಲೊತ್ತು ಯಾವುದೋ ಸಂದರ್ಭ ಬಂದಾಗ ಒತ್ತಡ ಬಂದಾಗ ಹೋಗಿದ್ದು ದೇವಸ್ಥಾನಕ್ಕೆ, ಇಲ್ಲ ಅಂತಲ್ಲ. ರಾತ್ರಿ ಹೊತ್ತು ಅದು 2:30ಗೆ ಶಿವರಾತ್ರಿ ದಿನ ದೇವಸ್ಥಾನಕ್ಕೆ ಹೋಗಿ ಇದೇ ಪ್ರಥಮ. ಸರಿ, ಒಂದು 10 ನಿಮಿಷ ಇದ್ದೆ. ಮನೆಗೆ ಬಂದಾಗ ಸುಮಾರು 3 ಗಂಟೆ ರಾತ್ರಿ. ಆದರೆ ಸ್ವಲ್ಪ ನಿದ್ದೆ ಸಮಯ ಅದು. ಆದರೆ ನಿದ್ದೆಗಿನ್ನ ನಾನು ಅಂತರ್ಮುಖನಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಆವಾಗ ನಿದ್ದೆ ಬರಲಿಲ್ಲ. ಏನು ಮಾಡಿದೆ? ಕಾರ್ ತಗೊಂಡು ನೇರವಾಗಿ ಬೈಪಾಸ್ ಹೋಗಿ ಟೀ ಕುಡಿಯೋಕ್ಕೆ ಅಂತ. ನಿದ್ದೆ ಮಾಡಬಾರ್ದು ಅಂತ. ಆ ಟೀ ಕುಡಿತಾ ತುಂಬ ಯೋಚನೆ ಮಾಡ್ತಾ ಕೂತ್ಕೊಂಡೆ. ಟೀ ಕುಡಿತಾ ಅಂತರ್ಮುಖನಾದಾಗ ನನಗೆ ಬಾಹ್ಯ ಪ್ರಪಂಚ ಗೊತ್ತಾಗಲ್ಲ. ಮಾಮೂಲು ಸಂದರ್ಭದಲ್ಲೇ ಗೊತ್ತಾಗಲ್ಲ. ನೀವು ಯೋಚನೆ ಮಾಡಬೇಕು ಅಂತಿದ್ದಾಗ ಅಂತ ನನಗೆ ಏನು ಗೊತ್ತಾಗಲ್ಲ. ಅದೊಂದು ಸ್ವಭಾವ. ನೀನು ಹೇಳಿದ್ರಲ್ಲ, ನಿನಗೆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಏನೂ ನಮ್ದಲ್ಲ, ಅದು ಎಲ್ಲ ನಮ್ದು ಅಂತೀವಿ. ಅದೇ ಮಾಯ. ನೋಡಿ, ಈಗ ಈ ಶಿವರಾತ್ರಿ ಹಬ್ಬದ ಈ ಕಾರ್ಯಾಚರಣೆ ಹೇಗಿರ್ತದೆ, ದ್ವೈತವಾದಿಗಳ ಆಚಾರ ವಿಚಾರಗಳು ಬೇರೆ ಥರ ಇರ್ತವೆ, ಅದ್ವೈತವಾದಿಗಳ ಆಚಾರ ವಿಚಾರಗಳು ಬೇರೆ ಥರ ಇರ್ತವೆ. ಎಲ್ಲ ಒಂದೇ. ಏನು? ಉಪವಾಸ, ಜಾಗರಣೆ, ಭಕ್ತಿ, ಈ ಸಾಮಾನ್ಯವಾದ ವಿಚಾರಗಳು. ಅದರಲ್ಲಿ ಮತ್ತೆ ವಿಶೇಷವಾಗಿರ್ತದೆ. ಆದರೆ ನನ್ನ ವಿಚಾರ, ನಾನು ದ್ವೈತವಾದಿಯೂ ಅಲ್ಲ, ಅದ್ವೈತವಾದಿಯೂ ಅಲ್ಲ. ನಾನು ಸತ್ಯ ಸಂಶೋಧನೆ ಮಾಡ್ತೇನೆ. ನನ್ನ ವಿಚಾರಗಳು ಬೇರೆ ಥರ ಇರ್ತವೆ. ನಾನು ಯೋಚನೆ ಮಾಡೋ ರೀತಿಯೇ ಬೇರೆ ಥರ ಇರ್ತವೆ. ಆ ಯೋಚನೆ ಮಾಡ್ತಾ ಕೂತ್ಕೊಂಡೆ. ಕೂತ್ಕೊಂಡ ನಂತರ ಈ ಶುಭ ಸಂದರ್ಭದಲ್ಲಿ
ನಿಮಗೆ ಒಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ತುಂಬ ಜನಕ್ಕೆ ಈ ಸಂದೇಶ ಯಾರು ದೇವ್ರು ನಂಬ್ತಿದಾರೋ ನಂಬ್ತಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಯಾರೋ ಆಸ್ತಿಗಳು ನಾಸ್ತಿಗಳು ಅದು ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಗೊತ್ತಿಲ್ಲ ಮೇನು, ನನಗೆ ಗೊತ್ತಾಗೋದಿತ್ತು ಒಂದು ಕಡೆ. ನಾಸ್ತಿಗಳು ಅಂತ ಹೇಳ್ತಾರೆ ಮೌಢ್ಯಾಚರಣೆ ಮಾಡ್ತಾರೆ. ಆಸ್ತಿಗಳು ಅಂತ ಹೇಳಿದ್ರೆ ಅನೈತಿಕ ಕೆಲಸ ತೊಡಗಿಸ್ಕೊಳ್ತಾರೆ. ಎಲ್ಲ ಹಾಸ್ಯಾಸ್ಪದ, ಇವೆಲ್ಲ ಅಸಹ್ಯ. ಇದು ಅದ್ರ ಕುರಿತು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ದೇವರ ಕುರಿತು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ವಿಡಿಯೋ ನೋಡಿ ನೀವು ದೇವ್ರ ನಂಬಿ ಅಂತ ಹೇಳ್ತಾ ಇಲ್ಲ, ಅಥವಾ ಇನ್ಯಾವುದೋ ವಿಡಿಯೋ ನೋಡಿ ದೇವ್ರು ನಂಬೇಡಿ ಅಂತ ಹೇಳ್ತಾ ಇಲ್ಲ. ಮಹಾಮೇಧಾವಿಗಳಿಗೆ, ಮಹಾಚಿಂತಕರಿಗೆ ಇರುವಂತಹ ಶಕ್ತಿ ಎಲ್ಲರಿಗೂ ಇದೆ. ಯೋಚನೆ ಮಾಡಿ, ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ, ಸತ್ಯವನ್ನು ಯೋಚನೆ ಮಾಡಿ. ಆ ಸತ್ಯವನ್ನು ದೇವರ ಬಗ್ಗೆ ಯೋಚನೆ ಮಾಡಿದಾಗ ನಿಮಗೆ ಆ ಸ್ಪಷ್ಟತೆ ಬರುತ್ತದೆ ಮನುಷ್ಯನಿಗೆ. ಆಗ ನೀವೇ ನಿರ್ಧಾರ ಮಾಡಿ, ನಾನು ಹೇಳಿದ್ದೀನಿ ಇನ್ನೊಬ್ಬರು ಹೇಳ್ತಾರೆ ಅಲ್ಲ. ಈ ದೈವತ್ವವನ್ನು ನಾವೇನಾದರೂ ಅನುಭವಿಸಬೇಕು ಅಥವಾ ಆ ಜ್ಞಾನ ಪಡೀಬೇಕಂದಾಗ ಒಂದೇ ಮಾರ್ಗ, ಎರಡನೇ ಮಾರ್ಗನೇ ಇಲ್ಲ, ನೀವೇ ಕಂಡುಕೋಬೇಕು. ಯಾರು ಏನು ಹೇಳಿದ್ರು ಸಹ ನೀವೇ ಕಂಡುಕೋಬೇಕು. ಇದನ್ನು ನಿಮ್ಗೆ ಹೇಳಿದ್ರೆ ಇಷ್ಟಪಡ್ತಾರೆ. ಮಾರ್ಗಗಳು ಬೇಕಷ್ಟಿದ್ದಾವೆ. ನಮ್ಮ ಈ ಹಿಂದೂ ಸಂಪ್ರದಾಯದಲ್ಲಿ ಅಥವಾ ಹಿಂದೂ ಸಂಸ್ಕೃತಿಯಲ್ಲಿ ಆಧ್ಯಾತ್ಮಿಕ ಚಿಂತನೆ ಇದೆ, ತುಂಬ ಪ್ರಾಶಸ್ತ್ಯ ಇದೆ. ಎಂತೆಂಥವೋ ಕಲ್ಪಿಸ್ಕೊಳ್ಳೋಕೆ ಆಗಂಥ ವಿಚಾರವನ್ನು ಅವರು ತುಂಬ ವರ್ಷ ಹಿಂದೆ ಹೇಳಿದ್ದಾರೆ. ವಿಮಾನ ಇರಬಹುದು ಅಥವಾ ಬೇರೆ ಬೇರೆ ಕಾನ್ಸೆಪ್ಟ್ ಸಾಕಷ್ಟು ಇದೆ. ಒಂದು ಹೇಳ್ತೀನಿ, ನಮ್ಮ ದೇಹದಲ್ಲಿರ್ತಕ್ಕಂಥ ಈ ಸಪ್ತ ಚಕ್ರಗಳು, ಶಕ್ತಿ ಚಕ್ರಗಳು, ಆ ಪರಿಕಲ್ಪನೆ ಇರುವುದು ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರ. ಅಂದರೆ ನಾನು ಯಾವುದೇ ಧರ್ಮವನ್ನು, ನಾನು ಧಾರ್ಮಿಕ ವಿಚಾರಗಳ ಪ್ರಶ್ನೆ ಬೇರೆ, ನಾನು ಜಾತಿವಾದಿ ಅಲ್ಲ, ಧಾರ್ಮಿಕ ವಿಚಾರ ನನಗೆ ಬೇಕಾಗಿಲ್ಲ, ಅದು ಪ್ರಶ್ನೆ ಬೇರೆ. ಆದರೆ ಸತ್ಯದ ಬಗ್ಗೆ ಮಾತಾಡ್ತಿರೋದು. ಹಲವು ಮಾರ್ಗಗಳಿದ್ದಾವೆ. ಆ ಮಾರ್ಗಗಳ ಬಗ್ಗೆ ನೀವು ಪ್ರಯಾಣ ಮಾಡಿ. ಅದು ಏನು ಭಕ್ತಿ ಮಾರ್ಗನೋ, ಜ್ಞಾನ ಮಾರ್ಗನೋ, ಚಿಂತಕರೋ, ಸತ್ಯ ಶೋಧಕರೋ, ಅಥವಾ ಯಾವ ಥರ ನೀವು ಯೋಚನೆ ಮಾಡ್ತೀರೋ ನಿಮಗೆ ಗೊತ್ತಿರ್ತದೆ. ಸತ್ಯ ಮಾತ್ರ ಒಪ್ಕೊಳ್ಳಿ, ಅದನ್ನು ಮಾತ್ರ ಅನುಭವಿಸಿ, ಆಗ ರಿಸಲ್ಟ್ ಬೇಕಾಗ್ತದೆ. ಮತ್ತೊಮ್ಮೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಇವತ್ತು 42 ವರ್ಷಗಳ ನಂತರ ನಾನು ಜಾಗರಣೆ ಮಾಡಿದೆ. ಅದು ನನ್ನ ಹಿತೈಷಾಲಿಕ NSC ಜೋಧವ್ರಿಗೋಸ್ಕರ. ಯಾಕಂದರೆ ಅವರು ಕಪಟ ಭಕ್ತರಲ್ಲ, ಭಕ್ತಿಯಲ್ಲಿ ನಿಜವಾದ ಭಕ್ತಿ ಇದೆ. ಆ ಒಂದು ಕಾರಣಕ್ಕೋಸ್ಕರ ಅವರ ಉತ್ಸಾಹವನ್ನು ಕಡಿಮೆ ಮಾಡಬಾರ್ದಂತ ಒಂದೇ ಕಾರಣಕ್ಕೋಸ್ಕರ ಹೋಗಿ ನಾನು ಜಾಗರಣೆ ಮಾಡಿದೆ. ಬಟ್ ಏನಂದರೆ ಕೆಲವು ಸಿದ್ಧತೆ ಮಾಡ್ಕೊಂಡು ಉಪವಾಸ ಇದ್ದಿಲ್ಲ. ನಾನು ಉಪವಾಸ ಇರಬೇಕಾಯಿತು, ಅಷ್ಟು ಊಟ ಮಾಡಿದ್ದೆ. ಮತ್ತೆ 10 ಗಂಟೆಗೂ ಅಲ್ಲಿ ಊಟ ಮಾಡಿದೆ. ಅದೊಂದು ಮನಸ್ಸಿಗೆ ಬೇಸರ ಆಯಿತು. ಸಿದ್ಧತೆಗಳಿರಲಿಲ್ಲ. ಉಪವಾಸ ಜಾಗರಣೆ ಅಲ್ಲ, ಮಾನಸಿಕ ಸಿದ್ಧತೆ ತುಂಬ ಬೇಕಾಗ್ತದೆ. ಅದನ್ನು ಮಾಡ್ಕೊಂಡಿರಲಿಲ್ಲ. ಜಾಗರಣೆ ಮಾತ್ರ ಮಾಡಿದೆ, ಯೋಚನೆ ಮಾಡಿದೆ, ಮತ್ತು ಯಾವುದೋ ಒಂದು ಹೊಸ ವಿಚಾರಕ್ಕೆ ಕೈ ಹಾಕಿದೆ ದೈವತ್ವದ ಬಗ್ಗೆ. ಇದೆಲ್ಲ ನಮ್ಮ ಸ್ನೇಹಿತರಾಗಿದ್ದ ಜೋಧವ್ರಿಗೆ ಈ ಒಂದು ಯಶಸ್ಸು ಸಿಗುತ್ತದೆ. ನಾನು ಯೋಚನೆ ಮಾಡ್ತಕ್ಕಂಥ ಆ ಫಲಿತಾಂಶ ಅವ್ರದ್ದೇ ಅಂತ ಹೇಳ್ತಾ ನಿಮಗೆ ಈ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೇನೆ. ಧನ್ಯವಾದ.